ಪೂಜಾ ಅಂದ್ರೆ ಬರೇ ಗರ್ಭಗುಡಿಯಲ್ಲಿ ಕುಳಿತುಕೊಂಡು ಮಾಡುವುದು ಪೂಜೆ ಅಲ್ಲ. ಬಿದ್ದಂತವನಿಗೆ ಮೇಲೆತ್ತುವ ಕಾಯಕವೇ ನಿಜವಾದ ದೇವ ಪೂಜೆ. ಬಸವಣ್ಣವ್ರಿಗೆ ಕೇಳಿದ್ರಂತ ಯಾರು, ಅಲ್ರಿ ನೀವು ಇಲ್ಲಿ ಕೆಳಗಿದ್ದ ಜನರ ಸೇವಾ ಮಾಡಂತೀರಿ, ಇದನ್ನ ಮಾಡಿದ್ರೆ ದೇವ ಪೂಜೆ ಅಂತಿರಲ್ಲ, ದೇವ್ರ ನಾವೇನ್ ತಿಳ್ಕೊಂಡಿವಿ, ಮ್ಯಾಲದನಂತ ತಿಳ್ಕೊಂಡಿವಿ. ಇಲ್ಲಿ ಕೆಳಗಿರುವ ಜನಗಳ ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗ ಪ್ರೀತಿ ಬರ್ತದ ಹೇಳ್ರಿ ನಮಗೆ. ಜನ ಕೆಳಗದಾರ, ಇವ್ರ ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗ ಪ್ರೀತಿ ಬರ್ತದೆ. ಅವಾಗ ಬಸವಣ್ಣವ್ರಂತಾರ, ನೋಡ್ರಿಪ್ಪ, ಈಗ ಒಂದು ತೆಂಗಿನ ಗಿಡ ಐತಿ, ಒಂದು ತೆಂಗಿನ ಗಿಡಕ್ಕ ತೆಂಗಿನ ಕಾಯಿಯೊಳಗೆ ನೀವು ಮ್ಯಾಲ್ ಹೋಗಿ ಯಾರು ಸಕ್ರಿ ನೀರ್ ಅದಕ್ಕೆ ತುಂಬಿಲ್ಲ, ಯಾರು ಸಕ್ರಿ ನೀರು ತುಂಬಿಲ್ಲ, ನೀರು ಹಾಕಿದ್ದು ಬೇರಿಗೆ ಹಾಕಿರಿ. ಬೇರಿಗೆ ನೀರು ಹಾಕಿದ್ರು ಮುಟ್ಟಿದ್ದು ತೆಂಗಿನ ಕಾಯಿಗೆ ಹೆಂಗ ಮುಟ್ಟೈತೋ ಹಂಗ ಈ ಜಗತ್ತಿನೊಳಗಿರುವ ಜನರನ್ನ, ಬಡವರ ಬಲ್ಲಿದರ ಸೇವೆ ನೀ ಕೆಳಗಿದ್ದವನಿಗೆ ಮಾಡಿದೆ ಅಂದ್ರೆ ಅದು ಮ್ಯಾಲಿದ್ದ ದೇವರಿಗೆ ತಾನೇ ಮುಟ್ತೈತದು. ಮರದ ಬಾಯಿ ಬೇರೆಂದು ತಳಕೆ ನೀರೆರೆದರೆ ಮೇಲೆ ಫಲ್ಲ ಬಿಸಿತ್ತು ನೋಡ, ಅದು ನಿಜವಾದ ಸೇವೆ.